ಬಿಡ್ತಾ ಇದ್ದೀನಿ ಈಗ 12 ಗಂಟೆ 5 ನಿಮಿಷಕ್ಕೆ. ಏನು ಸಮಸ್ಯೆ ಅಂದರೆ ರಾತ್ರಿ ಬಿಟ್ಟು ಕೊಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಕೊಡ್ತೀನಿ ಅಂದ್ಬಿಟ್ಟು ಹೋಗಲ್ಲ ಅಂದ ಅಲ್ಲೇ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ನೋಡ್ರೆ ಕತೆಗಳು ಆಡಿ ನೆನ್ನೆಲ್ಲ ನಿಲ್ಲಿಸಿದ್ವಿ. ನಾವು ಹೋಗೋದೇ ಇಲ್ಲ, ಗಾಡಿ ಖಾಲಿ ಮಾಡ್ಕೊಂಬಿಡಿ ಹಂಗೆ ಹಿಂಗೆ. ಅವನು ಮತ್ತು ವೀರೇಶ್ ಇಬ್ಬರಿಗೂ ಬರ್ರಿ ಸಿನ್ನೂರು ಪಾಸ್ ಆಯಿತು, ಹೋಗೋಣ. ಆದಷ್ಟು ಎಷ್ಟು ಟ್ರೈ ಆಗುತ್ತೋ ಅಷ್ಟು. ಬೆಲ್ಟು ಹೊಸ ಬೆಲ್ಟ್ ತಗೊಂಡು ಒಂದು ಸ್ವಲ್ಪ ಆಚೆ ಬಂದಿತ್ತು, 2 ಹೊಸ ಬೆಲ್ಟ್ ಹಾಕಿರೋದು. ಇಲ್ಲಿಂದ ಕರ್ನಾಟಕ ಬಾರ್ಡ್ರ್ ದಾಟೋವರೆಗೂ ಲೇಟ್ ಆಗುತ್ತೆ. ಬಾರ್ಡ್ರ್ ದಾಟ್ಬಿಟ್ಟ ಅಂದರೆ ಅಲ್ಲಿಂದ ಆ ಕಡೆ ಟಾಪ್ ಆ್ಯಂಡ್ ಟಾಪ್ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಮೈಲೇಜ್ ನೋಡಿ ಸ್ವಾಮಿ ಎಷ್ಟು ಬಂದಿದೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ದಾವಣಗೆರೆ ಮಲೆಬೆನ್ನೂರಲ್ಲಿದ್ದೀನಿ. ನಿನ್ನೆ ರಾತ್ರಿ ಇಲ್ಲಿ ಲೋಡ್ ಮಾಡ್ಕೊಂಡು ಬಂದಿದ್ದು 8 ಗಂಟೆಗೆ. ನಿನ್ನೆಯಿಂದ ಇವಾಗ ಟೈಮು 12 ಗಂಟೆ. ಇವತ್ತು ಭಾನುವಾರ, ಇವತ್ತು ಹಬ್ಬ ಬೇರೆ. ಇನ್ನೊಂದು ಏನಪ್ಪ ಒಂದು ಸಮಸ್ಯೆ ಅಂದರೆ ಬಿಲ್ಲು ಸಮಸ್ಯೆ ಆಗಿತ್ತು. ಬಿಲ್ಲು ಅಂದರೆ ನಮ್ಮದು ಬಾಡಿಗೆದು ದೊಡ್ಡ ಸಮಸ್ಯೆ ಆಗಿ ಗಲಾಟೆ ಆಗಿ ಗಾಡಿ ಹೋಗಲ್ಲ ಅಂಥೇಳಿ ಗಾಡಿ ನಿಲ್ಸ್ಕೊಂಡಿದ್ವಿ. ಈ ಥರ ಲೋಡಿಗೆಲ್ಲ ಬರಬಾರ್ದು. ಇದು ಏನಾಗುತ್ತಂದರೆ ಇಲ್ಲಿ ತಮಿಳ್ನಾಡು ಗಾಡಿ ಆಂಧ್ರ ಗಾಡಿಯವರು ಸಿಕ್ಕಾಪಟ್ಟೆ ಬರೋದ್ರಿಂದ ಬೇಕಾಬಿಟ್ಟು ಖರ್ಚು. 20 ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ, 95 ಕಿಲೋಮೀಟ್ರ್ ಗಾಡಿ ಓಡಿತೆ. ಅಲ್ಲಿ ಕೇಳಿದಾಗ ಬಾಡಿಗೆ ಹಾಕ್ಕೊಡ್ತೀನಿ ಅಂದರೆ ಇಲ್ಲಿ ಬಂದಮೇಲೆ ಹಾಕ್ಕೊಡಲ್ಲ ಅಂತಾರೆ. ಅಷ್ಟು ಎಷ್ಟಾದರೂ ಹೋಗಲೇಬೇಕು ಅಂತ ಗಲಾಟೆ ಮಾಡ್ತಾರೆ. ಹೋಗಲ್ಲ ಅಂತ ಗಾಡಿ ನಿಲ್ಸ್ಕೊಂಡಿದ್ದೀನಿ ನಿನ್ನೆಲ್ಲ. ಇವಾಗೆಲ್ಲ ಏನೇನೋ ಮಾತಾಡಿ ಇವಾಗ ಬಿಲ್ ಕೊಟ್ಟಿದ್ದಾರೆ. ನೀವು ಏನೇನು ಮಾತಾಡೋರು ಅಂತ ಒಂದು ಓನರ್ಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ನನ್ನ ಅನಿಸಿಕೆ ಏನು ಕೊಟ್ಟಿರಲ್ಲ, ಅವರೆಲ್ಲ ಹೇಳಿ ಏನೋ ಒಂದು ಮೇಂಟೈನ್ ಮಾಡಿರ್ತಾರೆ. ಇಷ್ಟು ಲೋಡ್ ಆಗೈತೆ ಸದ್ಯಕ್ಕೆ. ನನಗಿದೊಂದು ಸ್ವಲ್ಪ ಆಚೆ ಬಂದಿರಂಗೆ ಐತೆ. ಅಲ್ಲೆಲ್ಲರೂ ಹೋಗಿ ಮುಂದೆ ಹಗ್ಗ ಟೈಟ್ ಮಾಡ್ಕೊಳ್ಳೋಣ. ಈ ಥರ ಹೋಪ್ಲೆಸ್ ಜನ, ಹೋಪ್ಲೆಸ್ ಪಾರ್ಟಿ ನಾವೆಲ್ಲೂ ನೋಡಿಲ್ಲ. ಈ ತಮಿಳ್ನಾಡು ಗಾಡಿಯವರು ಆಂಧ್ರ ಗಾಡಿಯವರು ಎಲ್ಲಿ ಓಡಾಡ್ತಾರೋ ಇವೆಲ್ಲ ಇದ್ದೇನೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಲೋಡ್ ಅಂತ ಬಂದರೆ ಬರ್ತಾರೆ 5 ಕಿಲೋಮೀಟ್ರಲ್ಲಿ 10 ಕಿಲೋಮೀಟ್ರಲ್ಲಿ 50 ಕಿಲೋಮೀಟ್ರಲ್ಲಿ 100 ಕಿಲೋಮೀಟ್ರಲ್ಲಿ ಹೋಗಿ ತುಂಬ್ಕೊಂಬರ್ತಾರೆ. ಏನೂ ಕೇಳಲ್ಲ, ಬಂದಿರೋ ಬಾಡಿಗೆಗೆ ತುಂಬ್ಕೊಂಡು ಹೋಗ್ತಾರೆ. ಪುಕ್ಷಾಟಿ ಬರುತ್ತೆ ಡೀಸೆಲ್ ಅವ್ರಿಗೆಲ್ಲ ಅಂತ. ಈಗ ನಮಗೆ ಮಲೆಬೆನ್ನೂರು ಅಂದ್ರೆ 25 ಕಿಲೋಮೀಟ್ರ್ ಅಂದರು. 25 ಕಿಲೋಮೀಟ್ರ್ ಹೋದೆ, ಅಲ್ಲೆಲ್ಲ ಲೋಡ್ ಗೀಡು ಮಾಡ್ಕೊಂಡು ಅಲ್ಲೆಲ್ಲ ಮಾಡ್ಕೊಂಡು ಇಲ್ಲಿ ಬರೋಷ್ಟೊತ್ತಿಗೆ 100 ಕಿಲೋಮೀಟ್ರ್ ಗಾಡಿ ಓಡ್ತು. ಹೋಯ್ತಾ 25, ಬರ್ತಾ 25 ಅಂದರೆ 50 ಕಿಲೋಮೀಟ್ರ್ ಜಾಸ್ತಿ ಓಡೈತೆ. ಇದಕ್ಕೆ ಯಾರು ಕೊಡ್ತಾರೆ? ಕೇಳಿದ್ದಕ್ಕೆ ಇಲ್ಲಿದ್ದು ಕತೆಗಳು ಹೇಳ್ತಾರೆ. ಅಲ್ಲಿ ಕೊಡ್ತೀನಿ ಅಂದ್ಬಿಟ್ಟು ಹೋಗಲ್ಲ ಅಂದ ಅಲ್ಲೇ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ನೋಡ್ರೆ ಕತೆಗಳು ಆಡಿ ನೆನ್ನೆಲ್ಲ ನಿಲ್ಲಿಸಿದ್ವಿ. ನಾವು ಹೋಗೋದೇ ಇಲ್ಲ, ಗಾಡಿ ಖಾಲಿ ಮಾಡ್ಕೊಂಬಿಡಿ ಹಂಗೆ ಹಿಂಗೆ. ಯಾವನು ಹೋಯ್ತಾನೆ ಪುಕ್ಷಾಟಿ ಬರೋಲ್ಲ ಅಂಥೇಳಿ ರಾತ್ರಿ ಅದು 1 ಗಂಟೆಗೆ ಬಿಲ್ ಕೊಡ್ತಾರೆ. ನೀವು ಲೋಡ್ ಮಾಡಿ 8 ಗಂಟೆ ಬಂದಿದ್ದೀನಿ, 1 ಗಂಟೆ ಬಿಲ್ ಕೊಡ್ತಾರೆ. 1 ಗಂಟೆ ಯಾರನ್ನ ಕೇಳೋದು, ಯಾರನ್ನ ಬಿಡೋದು? ತಿರ್ಗಾ ಅಷ್ಟೊತ್ತನೆಲ್ಲ ಜಗಳ ಮಾಡಿ ಬೇಡ ಹೋಗೋದಿಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ವಿ. ಇವಾಗ ಏನೇನೋ ಮಾತುಕತೆ ಆಗೈತೆ. ಇವಾಗ ಯಜಮಾನ್ರು ಓನರ್ ಫೋನ್ ಮಾಡಿ ಹೇಳಿದ್ರು, ಆಯಿತು ಬಿಲ್ ಇಸ್ಕೊಂಡು ನೀನು ಹೋಗು, ಏನೋ ಮಾತಾಡ್ತಾರಂತೆ, ಏನೋ ಕೊಡ್ತಾರಂತೆ ಅಂತ ಏನೇನೋ ಹೇಳ್ತವ್ರೆ. ನೀ ಏನಿಲ್ಲ ಒಟ್ನಲ್ಲಿ ನಾವು ಇವಾಗ ಇಲ್ಲಿಂದ ಹೊರಡೋಣ ಬರ್ರಿ. ಟೈಮ್ ಆಗೋಯ್ತು. ಇವಾಗ ಎಲ್ಲ ಹೆಂಗಾಯ್ತು ಅಂದರೆ ಫಸ್ಟ್ ಇಲ್ಲಿಂದ ಹೊರಡೋಣ. ಮುಂದೆ ತಿಳಿಸ್ತೀನಿ ಎಷ್ಟು ಸಮಸ್ಯೆ ಅನ್ನೋದು ಮುಂದೆ ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ಬಿಟ್ಟಿದ್ದೀನಿ ಇವಾಗ. ಇದು ಮಲೆಬೆನ್ನೂರು ನಿಟ್ಟೂರು ಹೋಗೋ ರೋಡ್ ಇದು. ಅದೇ ಮಲೆಬೆನ್ನೂರು ಟೌನು. ಅಲ್ಲಿ ಮುಂದೆ ಹೋಗಿ ರೈಟ್ ಟರ್ನ್ ಆಗಬೇಕು. ಏನಪ್ಪ ಇವರು ಹಿಂಗೋಡ್ ಬರ್ತಾವ್ರಿ ಅಂತಂದ್ರ. ಇವತ್ತು ಹಬ್ಬ ಇರೋದ್ರಿಂದ ಒಂದು ಅಂಗಡಿನೂ ಓಪನ್ ಇಲ್ಲ ನೋಡಿ. ಇವತ್ತು ಹಬ್ಬ ಇರೋದ್ರಿಂದ ಒಂದು ಅಂಗಡಿ ಓಪನ್ ಇಲ್ಲ. ಅಷ್ಟಾನು ಸಿಗಲಿಲ್ಲ ಬೆಳಗ್ಗೆ. ನಾನು ಗಾಡಿಯಲ್ಲೂ ಮಾಡ್ಕೊಂಡಿಲ್ಲ, ಎದ್ದಿದ್ದೆ ಲೇಟು. ರಾತ್ರಿ ಎಷ್ಟು 1 ಗಂಟೆಗೆ ಚರ್ಚೆ ಆಗಿದ್ದು. ಹೋಗಿ ಮಲಿಕೊಳ್ಳೋಷ್ಟೊತ್ತಿಗೆ 1:30-2 ಗಂಟೆ ಆಗಿತ್ತು. 2 ಗಂಟೆ ಮಲಿಕೊಂಡೆ. ಬೆಳಗ್ಗೆ 9:30 10 ಗಂಟೆಗೆ ಎದ್ದಿದ್ದೀನಿ. ಎದ್ದು ಬೆಳಗ್ಗೆಯಿಂದ ಸಮಸ್ಯೆ ಬಗೆಹರಿಸ್ಕೊಂಡು ಇವಾಗ ಬಿಡ್ತಾಯಿದ್ದೀವಿ. ಟೈಮು ನೋಡ್ಬೋದು 12 ಗಂಟೆ 5 ನಿಮಿಷ. 12 ಗಂಟೆ 5 ನಿಮಿಷ ಟೈಮು. ಬಿಡ್ತಾ ಇದ್ದೀನಿ ಈಗ 12 ಗಂಟೆ 5 ನಿಮಿಷಕ್ಕೆ. ಏನು ಸಮಸ್ಯೆ ಅಂದರೆ ರಾತ್ರಿ ಬಿಟ್ಟು ಕೊಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಹೆಚ್ಚು ಕಮ್ಮಿ ಸಿನ್ನೂರು ತಪ್ಪರೆ ರಾಯಚೂರು ಹತ್ರ ಹೋಗಿದ್ರೆ ಹತ್ರ ಬೆಳಗ್ಗೆ ಹೋಗ್ಬಿಡ್ತಿದ್ದೆ. ಈ ಬಿಸಿಲಲ್ಲಿ ನಿಲ್ಸ್ಕೊಂಬಿಟ್ಟು ಸಾಯಂಕಾಲ ಒಂದು 7 ಗಂಟೆ ಹತ್ತಿರ ಒಂದು 11 ಗಂಟೆ 12 ಗಂಟೆ ಹೋಗಿ ರೀಚ್ ಆಗಿಬಿಡ್ತಿದ್ದೆ. ಆದರೆ ಇವಾಗ ಹಂಗಲ್ಲ. ಇವಾಗ ಶುರು ಮಾಡಿದ್ರೆ ನಾಳೆ ಬೆಳಗ್ಗೆವರೆಗೂ ಒಂದು 7-8 ಗಂಟೆ 9 ಗಂಟೆವರೆಗೂ ಗಾಡಿ ಓಡಿಸ್ತಾನೇ ಇರಬೇಕು. ಈಗ ಆ ಥರ ಸಮಸ್ಯೆ. ಇವಾಗ ನಾನ್ ಸ್ಟಾಪ್ ಇಲ್ಲ ಅಂದರೆ ಸಮಸ್ಯೆ. ಮತ್ತೆ ಹೆಂಗೆ ಎಡವಟ್ಟಾಯ್ತು ಅಂದರೆ ಇದೇ ಎಡವಟ್ಟು ಇವಾಗ ನಮಗೆ. ಹೆಂಗಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ತಮಿಳ್ನಾಡು ಗಾಡಿ ಆಂಧ್ರ ಗಾಡಿಗಳು ಎಲ್ಲಿ ಓಡಾಡ್ತಾವಲ್ಲ ಅಲ್ಲಿ ನಾವು ಹೋಗೋಕ್ಕೆ ಹೋಗ್ಬಾರ್ದು. ನಮ್ಮ ಕರ್ನಾಟಕ ಗಾಡಿಯವರು
ಹೋಗೋಕ್ಕೆ ಹೋಗ್ಬಾರ್ದಲ್ಲ, ಬಾಡಿಗೆ ಹಾಳು ಮಾಡಿ ಬಿಸಾಕ್ಬಿಡ್ತಾರೆ. ಆ ಥರ ಜನ ಇಲ್ಲಿ ತಮಿಳ್ನಾಡು ಗಾಡಿಯವರು, ಆಂಧ್ರ ಗಾಡಿಯವರು ಏನು ಕೇಳಲ್ಲ, ಹಿಂದೆ ಮುಂದೆ ಏನು ಕೇಳಲ್ಲ. ಅವ್ನು ಲೋಡ್ ಅಂತ ಬಂದ್ರೆ ಅವ್ನು 50 ಕಿಲೋಮೀಟ್ರ್ ಓಡಿಸ್ಲಿ, 100 ಕಿಲೋಮೀಟ್ರ್ ಓಡಿಸ್ಲಿ, ಹೋದ್ನ ಲೋಡ್ ಮಾಡ್ಕೊ ಬಂದ. ಅದು ಉಳಿತೈತ ಬಿಡ್ತೈತೋ ಅದು ನೆಕ್ಸ್ಟು. ನೋಡಿ, ಲೆಫ್ಟ್ಗೆ ಹೋದರೆ ಮಲೆಬೆನ್ನೂರು ಸಿಟಿ, ನಾವು ರೈಟ್ಗೆ ಹೋಗ್ಬೇಕು. ಅಲ್ಲೇ ಮಲೆಬೆನ್ನೂರು ಬಸ್ ಸ್ಟಾಪ್ ಇರೋದು. ಮಲೆಬೆನ್ನೂರು ಬಸ್ ಸ್ಟಾಪ್ ಇರೋದು ಅಲ್ಲಿ. ಇದು ತೇರು. ಹರಿಹರ ರೋಡು ಹತ್ತಿದ್ವಿ ಈಗ 12 ಗಂಟೆಗೆ. ನೋಡೋಣ, ಬಿಸಿಲು ಪಸ್ಲು ನೋಡೋಂಗಿಲ್ಲ ಇವಾಗ. ಆದಷ್ಟು ಹೋಯ್ತಾ ಇರಬೇಕು, ಇಲ್ಲಾಂದರೆ ರಾತ್ರಿ ಇಡೀ ಗಾಡಿ ಓಡಿಸ್ಬೇಕಾಗುತ್ತೆ. ಇಷ್ಟೊತ್ತಿಗಾಗಲೇ ಹೆಚ್ಚು ಕಮ್ಮಿ ಒಂದು ಸಿನ್ನೂರು ರಾಯಚೂರು ಹತ್ರ ಇದ್ದಿದ್ರೆ ನಮಗೆ ಆರಾಮಾಗಿರೋದು. ಇವರು ಆಟಕ್ಕೆಯಲ್ಲಿ ನಾವುಗಳು ಅದೇನೋ ಅಂದಂಗೆ ಏನು ಮಾಡೋದು ಏನು ಬಿಡೋದು ಹೋಗಪ್ಪ. ಹೋಗೋಣ. ಮೊದಲನೇದಾಗಿ ಒಂದು ಕೆಲಸ ಐತೆ. ಫಸ್ಟ್ ಎಲ್ಲಿ ಚಾನಲ್ ಹರಿತೈತೆ, ಎಲ್ಲಿ ನೀರು ಬರ್ತೈತೆ ಅಲ್ಲಿ ಸ್ನಾನ ಮಾಡಬೇಕು. ಆಂಧ್ರದಲ್ಲಂತೂ ನೀರುಗಳು ಸಿಗಲ್ಲ. ನಾವು ಮೊದಲು ಸ್ನಾನ ಮಾಡಬೇಕು. ಸ್ನಾನ ಮಾಡ್ಕೊಂಡು ಆಮೇಲೆ ಮುಂದಿಂದು ನಮಗೆ ರಾತ್ರಿ ಬಿಟ್ಟಿದ್ರೆ 1 ಗಂಟೆಗೆ ಬಿಟ್ಟಿದ್ರೂ ಆರಾಮಾಗಿ ಇಷ್ಟ ಸಿನ್ನೂರ ಹೋಗಿದ್ರೆ, ಸಿನ್ನೂರು ಆ ಕಡೆ ಈ ಕಡೆ ಎಲ್ಲ ಸಿಕ್ಕಾಬಡೆ ಚಾನಲ್ ಹರಿಯೋದು, ಅಲ್ಲೆಲ್ಲರೂ ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ಬೋದಿತ್ತು. ಆದರೆ ನಮ್ಮ ಟೈಮು ಸರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೀಗ ನಾವು ಹೋಗೋಣ. ಇಲ್ಲೆಲ್ಲೂ ಚಾನಲಾಗಿ ನೀರು ಎಲ್ಲ ಭತ್ತಗಳು ಕೊಯ್ದುಬಿಟ್ಟಾರೆ. ಈ ಟೈಮಲ್ಲಿ ನೀರು ಬಿಟ್ಟರೆ ಡೌಟು. ಎಲ್ಲ ಡಾಬಾ ಹೋಟ್ಲಿಗೆ ಇಲ್ಲಾಂದ್ರೆ ಹಾಸ್ಪಿಟಲ್ ಡಾಬಾ ಹೋಗಿ ಸ್ನಾನ ಮಾಡ್ಕೊಂಡು ಹೋಗೋಣ. ₹20,800 ಡೀಸೆಲ್ ಇಡ್ಸೈತೆ ಹರಿಹರ ಬೈಪಾಸಲ್ಲಿ ಬಂದು. ಎಲ್ಲಿಂದ ಅಂದರೆ ಗೋವಾದಲ್ಲಿ ಫುಲ್ ಮಾಡಿಸಿ ಗಾಡಿ ಒಳಗೆ ಹತ್ತು ಬಿಡೋಣ. ಗೋವಾದಲ್ಲಿ ಫುಲ್ ಮಾಡಿಸಿ ಇಲ್ಲಿ ಬಂದು ಇದು ಮಾಡಿರೋದು. ಕಿಲೋಮೀಟ್ರ್ ನೋಡಿ 493. 2.1 ಅಂದರೆ 2.2 ಬಂದಿದೆ. ಜೀರೋ ಮಾಡೋಣ. 0 2.2 ಮೈಲೇಜ್ ಬಂದಿದೆ ಶಿವಮೊಗ್ಗ ರೂಟಲ್ಲಿ, ನಮ್ಮ ಜೋಗ್ ಫಾಲ್ಸ್ ಘಾಟಲ್ಲಿ. ಶಿವಮೊಗ್ಗ ಜೋಗ್ ಫಾಲ್ಸ್ ರೂಟಲ್ಲಿ ಮೈಲೇಜ್ ಬರಲ್ಲ. ಆ ರೂಟಲ್ಲಿ ಮೈಲೇಜ್ ಬರಲ್ಲ. ಜೋಗ್ ಫಾಲ್ಸ್ ಘಾಟಲ್ಲಿ, ಸಾಗರ ಘಾಟಲ್ಲಿ ಎಷ್ಟು 1.5 ಏನೋ ಬಂದಿತ್ತು ಅಷ್ಟೇ ಮೈಲೇಜು ನಮಗೆ. ಬಂಕು ಬಂಕ್ ಇಂಡಿಯನ್ ಆಯಿಲ್ ಬಂಕಲ್ಲಿ ಹಾಕ್ಸಿದ್ದು. ಕಟ್ ಆಯ್ತಾ? ಆಗಿಲ್ಲ. ಶಿವಮೊಗ್ಗ ರೂಟಲ್ಲಿ ಯಾವತ್ತೂ ಮೈಲೇಜ್ ಬರಲ್ಲ. ನಾನು ಘಾಟ್ ಹತ್ತಿ ಮೇಲೆ ಬರೋವರೆಗೂ 1.6 ಇತ್ತು ಅಷ್ಟೇ. ಆಮೇಲೆ 1 ನಿಮಿಷ ರೋಡ್ ಕ್ರಾಸ್ ಮಾಡ್ಕೊಂಬಿಡೋಣ. ಮೇಯ್ನು ರೋಡ್ ಕ್ರಾಸ್ ಮಾಡ್ಕೋಬೇಕು. ರೋಡ್ ಕ್ರಾಸ್ ಮಾಡೋ ಟೈಮಲ್ಲಿ ಬೇರೆ ಟೆನ್ಷನ್ಗಳು ಇರಬಾರ್ದು. ಹರಿಹರ ಸಿಟಿ ಒಳಗೆ ಬರೋದಿದು. ನಮಗೆ ಗೋವಾದಲ್ಲಿ ಫುಲ್ ಮಾಡಿಸಿ 1 ಅವರ್ ಬರೋವರೆಗೂ 2.3 ಇತ್ತು. 1 ಅವರ್ ಬರೋವರೆಗೂ 1 ಅವರ್ ಲೆಫ್ಟ್ಗೆ ಹೊಡೆದೆ. ಅಲ್ಲಿಂದ ನಮ್ಮ ಘಾಟ್ ಹಸ್ತಿ ಮಾವಿನಗುಂದಿ ಸಾಗರ ಬರೋವರೆಗೂ 1.7. ಎಷ್ಟು ಡೌನ್ ಆಗಿದೆ ನೋಡಿ ಘಾಟ್ ಹಸ್ತಿ ಮೇಲೆ ಬರೋಷ್ಟೊತ್ತಿಗೆ. ಅಲ್ಲಿಂದ ಶಿವಮೊಗ್ಗ ಬರ್ಬೇಕಾದ್ರೆ 1.9. ಅಲ್ಲಿಂದ ಖಾಲಿ ಮಾಡ್ಕೊಂಡು ಇಲ್ಲೆಲ್ಲ ಬಂದು ಲೋಡ್ ಮಾಡ್ಕೊಂಬರ್ಬೇಕಾದ್ರೆ 2.2 ಬಂದಿದೆ ಮೈಲೇಜ್. ಅಂದರೆ ಆ ರೂಟಲ್ಲಿ ಮೈಲೇಜ್ ಬರಲ್ಲ. ಈ ಲೋಡಿಗೆ ಈ ರೂಟಲ್ಲಿ ಮೈಲೇಜ್ ಬರುತ್ತೆ. ಯಾಕಂದರೆ ಇದು ಹೈಟ್ ಐತಲ್ವಾ, ಸ್ವಲ್ಪ ಮೈಲೇಜ್ ಬರುತ್ತೆ. ಘಾಟ್ ಸೆಕ್ಷನೆಲ್ಲ ಹೈವೇ ಟು ಹೈವೇ ಓಡುತ್ತೆ ಗಾಡಿ. ಈ ಸ್ವಲ್ಪ ಮೈಲೇಜ್ ಬರುತ್ತೆ. ಎಷ್ಟು ಬರುತ್ತೆ ಅನ್ನೋದು ನೆಕ್ಸ್ಟು ರಾಯಚೂರಲ್ಲಿ ಫುಲ್ ಮಾಡಿಸ್ತೀನಲ್ಲ ಆವಾಗ ತೋರಿಸ್ತೀನಿ, ಗೊತ್ತಾಗುತ್ತೆ ಮೈಲೇಜು. ಇಲ್ಲೆಲ್ಲ 0 ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ರಾಯಚೂರಲ್ಲಿ ಫುಲ್ ಮಾಡಿದಾಗ ಈ ಲೋಡಿಗೆ ತೋರಿಸ್ತೀನಿ. ಸ್ನೇಹಿತರೆ, ಸಿಂಧನೂರಲ್ಲಿ ಇದ್ದೀನಿ ನೋಡಿ. ಇಲ್ಲೆಲ್ಲ ಯಾವ ಥರ ಸಾಕಾದ ಡೆಕೋರೇಷನ್ ಮಾಡೋದು. ಏನಕ್ಕಿದು ನವಿಲು. ಸಿಂಧನೂರಲ್ಲಿ ಇದ್ದೀನಿ. ಟೈಮ್ ಆಲೆ 10 ಗಂಟೆ. ಮಧ್ಯಾಹ್ನದಿಂದ ಓಡಿಸ್ತಾನೆ ಇದ್ದೀನಿ. ಸಿಂಧನೂರು ಬಂದಿದ್ದೀನಿ. ಒಂದು ಲೈನ್ ಬೇರೆ ಸೈಡ್ ಬಂದ್ಬಿಡೈತೆ. 1-2 ಹೊಸಪೇಟೆಯಲ್ಲಿ 2 ಬೆಲ್ಟ್ ತಗೊಂಡು ಹಾಕ್ಕೊಂಡು ಹೋಯ್ತಾ ಇದ್ದೀನಿ. ಗಂಗಾವತಿ ಎಲ್ಲ ಮಳೆ, ಇಲ್ಲಿ ಸಿಂಧನೂರಾಗ ಮಳೆ ಇಲ್ಲ. ಸಗದ ಮಾಡಿರೋದು ನವಿಲು. ಇನ್ನೂ ಹೆಚ್ಚು ಕಮ್ಮಿ 300-320 ಕಿಲೋಮೀಟ್ರ್ ಓಡಿಸ್ಬೇಕು.
ನಿನ್ನೆ ನಮಗೆ ಕರೆಕ್ಟಾಗಿ ಬಿಲ್ ಕೊಟ್ಟುಬಿಟ್ಟಿದ್ರೆ ಯಾವ ಸಮಸ್ಯೆನೂ ಇಲ್ದೇ ಇಷ್ಟೊತ್ತಿಗಾಗಲಿ ಜಡ್ಜೆಲ್ಲ ತೆಗೆದ್ರೆ ಶಾದ್ನಗರಲ್ಲಿ ಇರ್ತಿದ್ದೆ. ಆರಾಮಾಗಿ ಒಂದು 12 ಗಂಟೆಗೆಲ್ಲ ಹೋಗಿ ಮಲಿಕೊಂಬಿಡ್ತಿದ್ದೆ. ಈಗ ಬೆಳಗಾನ ಓಡಿಸ್ರು ಹೋಯ್ತೀನೋ ಇಲ್ಲೋ ಗೊತ್ತಿಲ್ಲ, ಆ ಥರ ಸಮಸ್ಯೆ. ಇದು ಸಿಂಧನೂರು ಜಂಕ್ಷನ್. ನಮ್ಮಿಲ್ಲಿ ಸಬ್ಸ್ಕ್ರೈಬರ್ ಒಬ್ಬರು ವೀರೇಶ್ ಅಂತೇಳಿ ಪ್ರತಿಯೊಂದು ವಿಡಿಯೋಗೂ ಮೆಸೇಜ್ ಹಾಕ್ತಾರಪ್ಪ. ಪ್ರತಿಯೊಂದು ವಿಡಿಯೋಗೂ ಮಿಸ್ ಆಗಲ್ಲ ಅವ್ರದ್ದು. ಮೊನ್ನೆಲ್ಲ ಹೊಸಪೇಟೆ ಬಂದಿದ್ರಂತೆ, ಹೊಸಪೇಟೆ ಬಂದಿದ್ದೀನಣ್ಣ ಇಲ್ಲೆಲ್ಲ ಇದ್ದೀರಾ ಅಂತ ಮೆಸೇಜ್ ಹಾಕಿದ್ದಾರೆ. ನಾವು ನೋಡ್ರೆ ಆ ಟೈಮಲ್ಲಿ ಗೋವಾದಲ್ಲಿದ್ದೀವಿ. ಹಿಂಗೈತೆ. ಇವತ್ತು ಇಲ್ಲಿ ಬಂದಿದ್ದೀನಿ ಟೈಮು 10 ಗಂಟೆ. ನಂಬರ್ ಇಲ್ಲ ಅವ್ರಿಗೆ. ನಂಬರ್ ಇದ್ದರೆ ಏನೋ ಒಂದು ಮಾತಾಡಿ ಇದು ಮಾಡ್ಬೋದಿತ್ತು. ನಂಬರ್ ಇಲ್ಲ. ಹೆಂಗೂ ಪ್ರತಿಯೊಂದು ವಿಡಿಯೋ ನೋಡ್ತೀರಾ ಅಂತ ನನಗೆ ಪಕ್ಕಾ ಗೊತ್ತು, ಯಾಕಂದರೆ ನಾನು ಮೆಸೇಜ್ ನೋಡ್ತಾ ಇರ್ತೀನಿ. ಅಲ್ಲಿ ಏನು ಗುಂಡಿ ಬಿದ್ದಾವಪ್ಪ ಇಲ್ಲಿ. ಪ್ರತಿಯೊಂದು ವಿಡಿಯೋ ನೋಡ್ತಿರ್ತೀರ ಅಂತ ನನಗೆ ಗೊತ್ತು ಬ್ರದರ್. ಯೂಟ್ಯೂಬಲ್ಲಿ ನಂಬರ್ ಕೊಡೋದು ತಗೊಳ್ಳೋದು ತಪ್ಪು. ನೀವು ನಂಬರ್ ಕೊಟ್ಟರು ನಮಗೆ ಕೊಡಲ್ಲ ಅವರು, ನಂಬರ್ ಲೆಸ್ ಮಾಡೇ ಕೊಡ್ತಾರೆ ಅವರು. ಹಾಗಾಗಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಬರ್ರಿ, ಇಲ್ಲ ಮೆಸೇಜ್ ಹಾಕಿ ಇನ್ಸ್ಟಾಗ್ರಾಮ್ ಐ ಡಿಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡಿ. ಇನ್ಸ್ಟಾಗ್ರಾಮ್ ಐ ಡಿಗೆ ಬಂದು ಮೆಸೇಜ್ ಹಾಕಿ ಫಾಲೋ ಮಾಡ್ಕೊಂಡು ಮೆಸೇಜ್ ಹಾಕ್ರಿ. ಸಿನ್ನೂರು ಅಂತೇಳಿ ನಾನು ನಿಮ್ಗೆ ನಂಬರ್ ಕೊಡ್ತೀನಿ. ನೆಕ್ಸ್ಟ್ ಬಂದಾಗ ಮರೀದೆ ಮೀಟ್ ಆಗೋಣ. ಆಮೇಲೆ ಒಬ್ಬರು ಇವಾಗ ಯಾರು ಕನಕಪುರದವ್ರು ಒಬ್ಬರು ಮೆಸೇಜ್ ಹಾಕಿದ್ದಾರೆ, ಅಣ್ಣ ಮರೀದೆ ಕನಕಪುರ ರೋಡಿಗೆ ಬಂದರೆ ಕಾಲ್ ಮಾಡಿ, ಅದೇನೋ KSLT ಬಸ್ ಡ್ರೈವರ್ ಏನೋ ಅಂತ ಹಾಕಿದ್ದಾರೆ ಅವರು. ಮೆಸೇಜ್ ಇವಾಗ ಓದಿದೆ ಇವತ್ತಿರೋ ವೀಡಿಯೋದಲ್ಲಿ. ನಿಮಗೂ ಅಷ್ಟೇ ಬ್ರದರ್, ನೋಡಿ ನಿಮ್ಮ ಮೆಸೇಜ್ ಇಲ್ಲಿ ಹಾಕಿದ್ದೀನಿ ನೋಡಿ. ಇದೇ ನಿಮ್ಮ ಮೆಸೇಜು. ನೋಡಿದ್ರಾ, ನೀವು ಮೆಸೇಜ್ ಹಾಕಿದ್ದೀರಾ, ಆದರೆ ನಿಮ್ಮ ನಂಬರ್ ಬಂದಿಲ್ಲ ನನಗೆ. ಯಾಕಂದರೆ ಯೂಟ್ಯೂಬ್ನವ್ರು ಕೊಡಲ್ಲ, ನಂಬರ್ನ ಡಿಲೀಟ್ ಮಾಡಿ ಬರೀ ಮೆಸೇಜ್ ಮಾತ್ರ ಅಷ್ಟೇ ನನಗೆ ಕೊಡ್ತಾರೆ. ಹಂಗಾಗಿ ನಾನು ಇನ್ಸ್ಟಾಗ್ರಾಮಿಗೆ ಬನ್ನಿ, ಅಲ್ಲಿ ಕೊಡ್ತೇನೆ ನಾನು ನಂಬರು. ಅಲ್ಲಿ ಬಂದಾಗ ಸಿಕ್ಕಿದಾಗ ಅಲ್ಲಿ ಬಂದಾಗ ಫೋನ್ ಮಾಡ್ತೀನಿ, ಮಾತಾಡಿಸ್ಬೋದು. ನಂಬರ್ ಅಂತೂ ಯೂಟ್ಯೂಬಲ್ಲಿ ಯಾವುದೇ ಕಾರಣಕ್ಕೂ ಬರೋಲ್ಲ. ನೀವು ಕೊಟ್ಟರು ಬರೋಲ್ಲ, ನಾನು ಕೊಟ್ಟರು ಬರೋಲ್ಲ. ನಾನು ಕೊಟ್ಟರೆ ಸಮಸ್ಯೆ ಆಗ್ತವೆ ನನ್ನ ಚಾನಲ್ಗೆ. ನೀವು ಕೊಟ್ಟರೆ ಏನು ಮಾಡ್ತಾರೆ, ಡಿಲೀಟ್ ಮಾಡಿಬಿಡ್ತಾರೆ. ಅವರೇನೇ ಡಿಲೀಟ್ ಮಾಡಿಬಿಡ್ತಾರೆ, ಯೂಟ್ಯೂಬ್ನವರೇ ಡಿಲೀಟ್ ಮಾಡಿಬಿಡ್ತಾರೆ. ಆ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಮರೀದೆ ಆ ಥರ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಹಾಕಿ ನಾನು ನಂಬರ್ ಕೊಡ್ತೀನಿ ಬ್ರದರ್. ವೀರೇಶ್ ಅವ್ರೆ, ನಿಮಗೂ ಅಷ್ಟೇ. ಇರು ಒಂದು ನಿಮಿಷ ನೋಡ್ಕೊಂಡು ಬಂದೆ. KSIT ಕಾಲೇಜ್ ಅಂತೆ, ಕನಕಪುರ ಮೇನ್ ರೋಡು. ರವಿ ಅಂತ ಯಾರೋ ರವಿ ಬ್ರದರ್, ನಿಮಗೂ ಅಷ್ಟೇ. ಸಿಗೋಣ, ಒಂದಿಲ್ದು ಒಂದು ದಿವಸ ಆ ಕಡೆ ಬಂದಾಗ ಸಿಗೋಣ. ಫೋನ್ ಮಾಡ್ತೀನಿ. ಆದರೆ ನಂಬರ್ ಇದ್ರಾಗೆ ನೀವು ಕಳಿಸಿದ ನಂಬರ್ ಬಂದಿಲ್ಲ. ನೀವು ಮರಿದೇನೆ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಹಾಕ್ರಿ. ಮೆಸೇಜ್ ಆಲ್ಮೋಸ್ಟ್ ಅಲ್ಲೂ ಡೈರೆಕ್ಟ್ ಮೆಸೇಜ್ ಬರೋಲ್ಲ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆದರೆ ಮಾತ್ರ, ನಾನು ಫಾಲೋ ಆದರೆ ಮಾತ್ರ ಬರುತ್ತೆ. ಯಾವ್ದಾರ ಮೊದಲನೇ ವೀಡಿಯೋದಲ್ಲಿ ಮೆಸೇಜ್ ಹಾಕಿ, ನಾನು ಮೊದಲನೇ ವೀಡಿಯೋದಲ್ಲಿ ಮೆಸೇಜ್ ಬರ್ತವೆ, ನೋಟಿಫಿಕೇಷನ್ ನಾನು ಓಪನ್ ಮಾಡಿ ನೋಡ್ತೀನಿ, ನಿಮಗೆ ರಿಪ್ಲೈ ಮಾಡ್ತೀನಿ. ಅರ್ಥ ಆಯ್ತಾ ಬ್ರದರ್? ರವಿ ಮತ್ತು ವೀರೇಶ್ ಇಬ್ಬರಿಗೂ ಬರ್ರಿ. ಸಿನ್ನೂರು ಪಾಸ್ ಆಯಿತು, ಹೋಗೋಣ. ಆದಷ್ಟು ಎಷ್ಟು ಟ್ರೈ ಆಗುತ್ತೋ ಅಷ್ಟು ಟ್ರೈ. ಬೆಳಕರಿ ಎಷ್ಟೊತ್ತಿಗೆ ಹೈದರಾಬಾದ್ ರೀಚ್ ಆಗೋಕ್ಕೆ ಟ್ರೈ ಮಾಡಬೇಕು. ಇಲ್ಲಿಂದ ಒಂದು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಮಾನ್ವಿವರೆಗೂ ಸ್ವಲ್ಪ ಪರವಾಗಿಲ್ಲ, ಮಾನ್ವಿಯಿಂದ ರಾಯಚೂರವರೆಗೂ ಚೆನ್ನಾಗಿಲ್ಲ, ರಾಯಚೂರಿಂದ ಬಾರ್ಡ್ರ್ವರೆಗೂ ಚೆನ್ನಾಗಿಲ್ಲ. ಬಾರ್ಡ್ರ್ ಆಂಧ್ರ ಎಂಟ್ರಿ ಕೊಟ್ಟರು ಅಂದರೆ ಟಾಪ್ ಆ್ಯಂಡ್ ಟಾಪ್ ರೋಡ್ ಹೋಗ್ಬಿಡ್ಬೋದು. ಆದರೆ ಅಲ್ಲೇ ಟೈಮ್ ತಗೊಂಡು ವೇಸ್ಟ್ ಆಗಿಬಿಡ್ತದೆ. ನೋಡಿ ಇಲ್ಲೆಲ್ಲ ಗುಂಡಿ ಹೆಂಗೆ ಬಿದ್ದಾವಂತ. ಇಲ್ಲಿ ಸ್ಲೋ ಮಾಡಲೇಬೇಕು ಗಾಡಿ. ಈ ಥರ ಸಮಸ್ಯೆ ಆಯ್ತವೆ. ನೋಡ್ರಿ, ಮುಂದೆ ಎಲ್ಲರೂ ಹೋದರೆ ಟೀ ಕುಡ್ಕೊಂಡು ಆ್ಯಡ್ ಬ್ಲೂ ಬೇರೆ ಪೂರ್ತಿ ಎಂಡು ಬಂದುಬಿಟ್ಟಿದೆ. ಆ್ಯಡ್ ಬ್ಲೂ ಬೇರೆ ಹಾಕ್ಬೇಕು ನಾನು. ಸರ್ವಿಸ್ ಮಾಡಿದಾಗ ಶೋರೂಮಲ್ಲಿ ಹಾಕಿದ್ದು ಆ್ಯಡ್ ಬ್ಲೂ. ಅಲ್ಲಿಂದ ಕುಣಿಗಲ್ ಹೋಗಿ ಹೊಸಪೇಟೆ ಹೋಗಿ, ಹೊಸಪೇಟೆಯಿಂದ ಹೊಸೂರು ಹೋಗಿ, ಹೊಸೂರಿಂದ ಮತ್ತೆ ಕುಣಿಗಲ್ಲು, ಮತ್ತೆ ಕುಣಿಗಲ್ಲಿಂದ ಹೊಸಪೇಟೆಯಿಂದ ಗೋವಾದಿಂದ ಶಿವಮೊಗ್ಗದಿಂದ ಇಷ್ಟು ದೂರ ಬಂದಿದ್ದೀನಿ. ಒಂದು ಫುಲ್ ಟ್ಯಾಂಕ್ ಆ್ಯಡ್ ಬ್ಲೂ ಅಲ್ಲಿ 50 ಲೀಟ್ರ್ ಆ್ಯಡ್ ಬ್ಲೂ ಅಲ್ಲಿ. ಇನ್ನೂ 10 ಲೀಟ್ರ್ ಐತೆ, 10-15 ಲೀಟ್ರ್ ಹತ್ರ ಐತೆ. ಇವಾಗ ನಮ್ಮ ಹತ್ರ ಎಮರ್ಜೆನ್ಸಿಗೆ ಅಂತೇಳಿ ಮಡಿಕೊಂಡಿದ್ದೀವಿ ಒಂದು 40 ಲೀಟ್ರು. ಅದನ್ನು ಹಾಕ್ಕೊಳ್ಳೋದು ಇವಾಗ. ಅಲ್ಲೆಲ್ಲರೂ ಮುಂದೆ ನಿಲ್ಲಿಸ್ಬಿಟ್ಟು ಹಾಕ್ಕೊಂಡು ಸಿಗೋಣ ಬರ್ರಿ ಹಾಕೋ ಟೈಮಲ್ಲಿ. ಮಾನ್ವಿ ಹತ್ತತ್ರ ಬಂದ್ಬಿಟ್ಟು ನಮ್ಮ ಹ್ಯಾಡ್ ಬ್ಲೂ ಖಾಲಿಯಾಗಿತ್ತು. ಹ್ಯಾಡ್ ಬ್ಲೂ ಹಾಕ್ತಾ ಇದ್ದೀವಿ ನೋಡಿ. ಇದೇ ಕ್ಯಾನು ಫುಲ್ ಮಾಡಿ ಇಕ್ಕೊಂಡಿದ್ವಿ. ಇಲ್ಲಿ ಮಾನ್ವಿ ಹತ್ರ HP ಪೆಟ್ರೋಲ್ ಬಂಕು 40 ಲೀಟ್ರ್ ಫುಲ್ ಮಾಡಿ ಇಕ್ಕೊಂಡಿದ್ದೆ, ಎಕ್ಸ್ಟ್ರಾ ಸ್ಪೇರ್ಗಿರಲಿ ಅಂಥೇಳಿ ಹಾಕಿದ್ದೀವಿ. ಹೋಗ್ತಾ ಇದೆ.
ಹೆಡ್ ಬ್ಲೂ ಇಲ್ಲಿ ಕಾಣ್ಬೋದು, ತೋರಿಸ್ತೀನಿ ತಡ್ರಿ ನೋಡಿ, ಕಾಣ್ತಿದ್ಯಾ? ನಲ್ವತ್ತು ಲೀಟ್ರ್ ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಫುಲ್ ಆಗುತ್ತಾ ಇಲ್ಲ ಅರ್ಧಂಬರ್ಧನೇ ಆಗುತ್ತಾ ಗೊತ್ತಿಲ್ಲ. ಇನ್ನೂ ಇಷ್ಟೈತೆ, ಕಾಣ್ತಿರ್ಬೋದು, ಇಷ್ಟೈತೆ. ಬ್ಯಾಟ್ರಿ ಲೋ ಆಗಿ ಬ್ಯಾಟ್ರಿ ಟಾರ್ಚ್ ಆಫ್ ಆಯಿತು. ಬರ್ರಿ ಆ್ಯಡ್ ಬ್ಲೂ ಹಾಕ್ಬಿಟ್ಟು ಸಿಗೋಣ. ರಾಯಚೂರು ಬಂಕಿ ಬಂದಿದ್ದೀನಿ. ಇಲ್ಲಿ ಡೀಸೆಲ್ ರೇಟ್ ನೋಡಿ ಎಷ್ಟಿದೆ, 90 ರೂಪಾಯಿ 94 ಪೈಸಾ. ಅಲ್ಲಿಂದ ನಾನ್ ಸ್ಟಾಪ್ ಬರ್ತಾನೇ ಇದ್ದೀವಿ. ಟೈಮು 1 ಗಂಟೆ ಇವಾಗ. ಇದೇ ನೋಡಿ ಬೆಲ್ಟು, ಹೊಸ ಬೆಲ್ಟ್ ತಗೊಂಡು ಒಂದು ಸ್ವಲ್ಪ ಆಚೆ ಬಂದಿತ್ತು, 2 ಹೊಸ ಬೆಲ್ಟ್ ಹಾಕಿರೋದು. ಇಲ್ಲಿಂದ ತೆಗೆದು 2 ಹೊಸ ಬೆಲ್ಟು. ಈ ಕಡೆ ಕಾಣ್ತೀವಿ ಒಂದು ಮಿಷಿನು, 2 ಮಿಷಿನ್ ನೋಡಿ. ಪೂರ್ತಿ ಆ ಕಡೆ ಕೊಳಕೋಗ್ಬಿಡೈತಿ. ಈಗ ಈ ಒಂದು ಲೈನ್ ಮಾತ್ರ, ಬಾಕಿದೆಲ್ಲ ಲೆವೆಲ್ಲಾಗೈತೆ. 2 ಹೊಸ ಬೆಲ್ಟು 1100 ರೂಪಾಯಿ ಕೊಟ್ಟು ತಗೊಂಡು ಹಾಕ್ಸ್ತಾ ಇರೋದು. ಡೀಸಲು ಎಷ್ಟು ಬಂದೈತೆ ನೋಡೋಣ, ಎಷ್ಟು ಹಿಡಿತೈತೆ ಅಂತ. ತಿಳಿಸಿದೆ 12,650, 139 ಲೀಟ್ರು, 2.5 ಮೈಲೇಜ್. ಸದ್ಯಕ್ಕೆ ಇದು ನಮಗೆ ಗಿಫ್ಟು. ಎಂಟ್ರಿಯಲ್ಲಿ ಮಾಡಲ್ಲ, ಇಷ್ಟು ಡೀಸಲು. ಹೋಗೋಣ, ಇದು ಗಿಫ್ಟು. ಇದು ಏನಪ್ಪ ಅಂದರೆ ಟವಲ್ ನೋಡ್ರಿ, ಇಲ್ಲಿ ಜೋಬಲ್ಲಿ ಇಕ್ಕೊಳ್ಳೋಣ ನೋಡಿ. ಟವಲು ಸ್ನಾನ ಮಾಡಿದ್ರೆ ಒರೆಸ್ಕೊಳ್ಳೋಕ್ಕೆ ಫಸ್ಟ್ ಗಾಡಿ ಮೇಲೆ ಹತ್ತಬಿಡೋಣ. ನೋಡಿ ಕಿಲೋಮೀಟ್ರ್ ಮೈಲೇಜು 334 ಕಿಲೋಮೀಟ್ರ್, 2.5 ಮೈಲೇಜ್ ಬಂದಿರೋದು. 0 ಮಾಡಿಬಿಡೋಣ. ಇದು ಡೀಸೆಲ್ ಟು ಡೀಸೆಲ್ಲು. ಇದು ಬಂದು ಟ್ರಿಪ್ಪು, ಅಂದರೆ ನಾನು ಮಲೆಬೆನ್ನೂರಿಂದ ಹೊರಟ್ನಲ್ಲ, ಇದು ಟೋಟಲು 351, 2.5 ಎಲ್ಲ ಅಷ್ಟೇ ಬಂದಿದೆ ಸದ್ಯಕ್ಕೆ. ಹೊಡೋಣ ಬರ್ರಿ. ಗಿಫ್ಟ್ ಒಂದು ಟವಲ್ ಕೊಟ್ಟಿದ್ದಾರೆ ಇವತ್ತು ಈ ಟ್ರಿಪ್ಪು. ಇಲ್ಲೇ ಟೈಮ್ ಎಷ್ಟಂದರೆ 1:25. ಇಲ್ಲಿಂದ ನಿಧಾನಕ್ಕೆ ಹೋಗೋಕ್ಕಾಗಲ್ಲ, ಸ್ವಲ್ಪ ದಬಾಯಿಸಿ ಆದಷ್ಟು ಹೋಗ್ಬಿಡೋಣ. ಬೆಳಕರಿದ್ರೆ ಪೊಲೀಸ್ನವ್ರ ಕಾಟ, RTO ಕಾಟ. ಹೈಟ್ ಐತಲ್ಲ ಸಿಕ್ಕಾಬಿಟ್ಟೆ, ಅದಕ್ಕೆ. ಹೈಟ್ ಇಲ್ಲ ಅಂದರೆ ಏನು ಸಮಸ್ಯೆ ಇಲ್ಲ. ಹೈಟ್ ಇರೋದ್ರಿಂದ RTO 4-5 ಸಾವಿರ ಕೇಸ್ ಹಾಕ್ತಾನೆ, ಪೊಲೀಸ್ನವ್ರು 500 ರೂಪಾಯಿ ಕೇಸ್ ಹಾಕ್ತಾರೆ, 500 ಸಾವಿರ ಅವ್ರು ಹಾಕ್ತಾರೆ. ಆಂಧ್ರದಲ್ಲಿ ನಾವು ಹೇಳಂಗೆ ಕೇಳೋಕ್ಕಾಗಲ್ಲ. ಹಂಗಾಗಿ ಇದು ಮಾಮೂಲಿ ರಾಯಚೂರು ರೋಡು, ಇದು ಹೈದರಾಬಾದ್ ರೋಡು, ಶಕ್ತಿನಗರ ಹೈದರಾಬಾದ್ ರೋಡು. ಓಕೆ, ಗಾಡಿಗಳು ಇಲ್ಲ. ಇನ್ನೂರು ಚಿಲ್ಲರೆ, 210 ಹತ್ರ ಹೋಗ್ಬೇಕು ಕಿಲೋಮೀಟ್ರು. ಈಗಾಗಲೇ ಟೈಮ್ 1:15. ನೋಡೋಣ ಎಷ್ಟಾಗುತ್ತೋ ಅಷ್ಟು ಹೊಡೆಯೋಣ. ನನಗೆ ಇಲ್ಲಿಂದ ನಮ್ಮ ಕರ್ನಾಟಕ ಬಾರ್ಡ್ರ್ ದಾಟೋವರೆಗೂ ಲೇಟ್ ಆಗುತ್ತೆ. ಬಾರ್ಡ್ರ್ ದಾಟ್ಬಿಟ್ಟ ಅಂದರೆ ಅಲ್ಲಿಂದ ಆ ಕಡೆ ಟಾಪ್ ರೋಡ್ ಹೋಗುತ್ತೆ, ಹೋಯ್ತಾ ಇರ್ಬೋದು. ಇಲ್ಲಿ ಸಿಕ್ಕಾಬಿಟ್ಟೆ ಹಂಸ ಹಾಕಿಟ್ಬಿಟ್ಟಾರೆ. ಏನಕ್ಕೆ ಹಾಕವ್ರೆ ಹಂಸ ಅನ್ನೋದೇ ಗೊತ್ತಾಗ್ತಿಲ್ಲ. ಸಿಕ್ಕಾಬಿಟ್ಟೆ ಹಂಸ ಹಾಕವ್ರೆ ನೋಡಿ. ಹಂಸ ಸಿಕ್ಕಾಬಿಟ್ಟೆ. ಶಕ್ತಿನಗರ ಹೋಗೋರು ಸಾಕಾಗ್ಬಿಡ್ತೈತೆ. ಸ್ಲೋ ಮಾಡಿ ಹಚ್ಚಿ ಇಲ್ಲಿಂದ ಅಲ್ಲೊಂದು ನೋಡಿ, ಆ ಗಾಡಿ ಹೋಗ್ತೈತಲ್ಲ ಅಲ್ಲೊಂದು, ಇಲ್ಲೊಂದು ನೋಡಿ, ಇಲ್ಲೊಂದು ಕಾಣ್ತಾರೆ, ಇಲ್ಲೊಂದು ಆ ಗಾಡಿ ಹೋಗ್ತಿರೋ ಹತ್ರ ಒಂದು. ಒಸಿ ಹಾಕಿಟ್ಟಿಲ್ಲಪ್ಪ, ಹಿಂಸೆ ಆಗ್ಬಿಡ್ತದೆ ಗಾಡಿ ಓಡ್ಸೋಕ್ಕೆ ಇಲ್ಲಿಂದ ಶಕ್ತಿನಗರವರೆಗೂ. ನೋಡ್ರಿ, ಬಾರ್ಡ್ರಿಗೆ ಹೋಗಿ ಸಿಗೋಣ. ಎಲ್ಲ ಟೀ ಅಂಗಡಿ, ಇನ್ನೇನು ಬಾರ್ಡ್ರ್ ಪಾಸ್ ಮಾಡಿ ಟೀ ಅಂಗಡಿ ಸಿಗ್ತವೆ. ಟೀ ಕುಡ್ಕೊಂಡು ಆಂಧ್ರದಲ್ಲಿ ಒಂದು ಟೀ ಹಾಕ್ಕೊಂಡು ಹೊಡಿತಾ ಇರೋದು. ಎಷ್ಟಾಗುತ್ತೆ ಅಷ್ಟು ನೋಡಿ. ಮತ್ತೆ ಒಂದು ಬಂದ್ಬಿಡ್ತು.
ಇವೆಲ್ಲ ನಿಲ್ಲಿಸಿ ಹತ್ತಿಸ್ಬೇಕು, ಹಂಗೆ ಬಿಡ್ಕೊಂಡು ಹೋಗೋಕ್ಕೂ ಆಗಲ್ಲ, ಹಂಗೈತೆ ಹಂಸ್ಗಳು. ಇಲ್ಲೇ ಟೈಮ್ ವೇಸ್ಟ್ ಆಗೋದು, ಮೈಲೇಜು ಬರೋಲ್ಲ ಇಲ್ಲಿ. ಇಲ್ಲಿಂದ ಶಕ್ತಿನಗರ ಹೋಗೋರ್ಗು ಮೈಲೇಜು ಬರೋಲ್ಲ, ಡೀಸೆಲ್ ಕುಡಿತಾ ಇರ್ತದೆ. ಯರಮರಸ ಊರ ಹೆಸರು ನೋಡಿ, ಯರಮರಸ ಅಂತೆ, ಯರಮರಸ. ಅದು ಹೆಂಗೈತೆ ಊರ ಹೆಸರು, ಯರಮರಸ. ನನ್ನ ಊರಾಗ ಒಂದೊಂದು ಊರ ಥರ ವಿಚಿತ್ರ ಆಗಿರ್ತವೆ. ಇದೆಂತ ಇದು ಯರಮರಸ ಅನ್ನೋದು ಫಸ್ಟ್ ಟೈಮ್ ಕೇಳ್ಪಟ್ಟಿದ್ದೀನಿ, ಅದರ ಅರ್ಥನೂ ಗೊತ್ತಾಗ್ತಿಲ್ಲ, ಯರಮರಸ ಅಂತ. ನಿಮಗೇನಾದ್ರೂ ಅದರ ಅರ್ಥ ಗೊತ್ತಿದ್ರೆ ಕಮೆಂಟ್ಸಲ್ಲಿ ಹಾಕಿ. ನಾನು ಹೇಳ್ತೀನಿ ಅಷ್ಟೇ, ನೀವು ಯಾರೂ ಹಾಕಲ್ಲ. ಈ ಹಂಸ ಹಚ್ಚಿ 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 ಸಾಕಾಗ್ಬಿಡ್ತದೆ. ಬರ್ರಿ ಬಾರ್ಡ್ರಿಗೆ ಹೋಗಿ ಸಿಗೋಣ. ಆಂಧ್ರ ಎಂಟ್ರಿ ಕೊಟ್ಟಿದ್ದೀನಿ. ಆಂಧ್ರ ಅಂದರೆ ತೆಲಂಗಾಣ, ಆಂಧ್ರ ಅಲ್ಲ ಇದು, ತೆಲಂಗಾಣ. ಬಾರ್ಡ್ರೆಲ್ಲ ಪಾಸ್ ಮಾಡ್ಕೊಂಡು ಬಾರ್ಡ್ರಲ್ಲಿ APMC ಟ್ಯಾಕ್ಸು 8,500 ಕಟ್ಟಬೇಕಂತೆ. ಅಂದರೆ ಅವ್ರು ಕೊಡ್ತಾರಂತೆ, ನಾವು ಕಟ್ಟಿದ್ದಾಯಿತು. ಈಗ ಟೀಗಿ ಕುಡ್ಕೊಂಡಿದ್ದಾಯಿತು, ಹೊಡ್ತಾ ಇದ್ದೀನಿ. ನಮ್ಮ ಇದರಿಂದ ರಾಯಚೂರ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಮೈಲೇಜ್ ನೋಡಿ ಸ್ವಾಮಿ ಎಷ್ಟು ಬಂದಿದೆ. $20 ಕಿಲೋಮೀಟ್ರು 1.8 ಬಂದಿದೆ. ಗಾಡಿ ರನ್ನಿಂಗಲ್ಲಿ ಇರೋದ್ರಿಂದ 1.8 ಬಂದಿದೆ. ಸಾಕಾ 1.8? ಬರೇ ಹಂಸು. ಈಗ ಇಲ್ಲಿಂದ ಈ ಕಡೆ ನಮಗೆ ಬಂದ್ಬಿಡ್ತೈತೆ ಮುಕ್ತಾಲ್. ಇನ್ನೂ 19 ಕಿಲೋಮೀಟ್ರ್ ಇದೆ. ಮುಕ್ತಾಲ್ ಆದಮೇಲೆ ನಮ್ಮ ಮಹಬೂಬ್ ನಗರು, ಜಡ್ಚರ್ಲ, ಶಾದ್ ನಗರು, ಬಾಲ್ನಗರು, ಯಾವ್ಯಾವ ನಗರ ಹೋಗು. ಇನ್ನು 200 ಕಿಲೋಮೀಟ್ರ್ ಐತೆ ನಮಗೆ. 190 ಕಿಲೋಮೀಟ್ರ್ ಐತೆ ಇಲ್ಲಿಂದ ಪಾಯಿಂಟು.